ಸ್ನೇಹಿತರೆ, ಇವತ್ತು ನಾವು ಗುಲ್ಲಕ್ ಆ್ಯಪ್ನಲ್ಲಿ ನಾವು ಡೈಲಿ ಸೇವಿಂಗ್ಸ್ನ ಆಕ್ಟಿವೇಟ್ ಮಾಡ್ಕೊಂಡಿದ್ರೆ ಅದನ್ನು ಯಾವ ರೀತಿ ನಾವು ಡಿಆಕ್ಟಿವೇಟ್ ಮಾಡಬಹುದು ಅಂತ ಚರ್ಚೆ ಮಾಡೋಣ. ಡೈಲಿ ಸೇವಿಂಗ್ಸ್ ಅಂದರೆ ಡೈಲಿ 10 ರೂಪಾಯಿ 20 ರೂಪಾಯಿ ನಮ್ಗೆ ಎಷ್ಟು ಬೇಕೋ ಅಷ್ಟರಲ್ಲಿ ಸೇವಿಂಗ್ಸ್ನ ಆಕ್ಟಿವೇಟ್ ಮಾಡ್ಕೋಬಹುದು. ಅಂದರೆ ಆಟೋಮೆಟಿಕ್ಕಾಗಿ ನಮ್ಮ ಅಕೌಂಟಿಂದ ಅಮೌಂಟ್ ಅನ್ನೋದು ಕಟ್ ಆಗ್ತಾ ಹೋಗುತ್ತೆ. ಆ ರೀತಿ ಅಮೌಂಟ್ ಕಟ್ ಆಗ್ತಾ ಇದೆ ಗುಲ್ಲಕ್ ಆ್ಯಪ್ ಕಡೆಯಿಂದ ನಿಮ್ಮ ಒಂದು ಅಕೌಂಟ್ನಲ್ಲಿ ಹಣ ಏನಾದರೂ ಕಟ್ ಆಗ್ತಾ ಇದ್ರೆ ಅದನ್ನು ಯಾವ ರೀತಿ ನಾವು ಸ್ಟಾಪ್ ಮಾಡ್ಬೋದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಹಾಗೆ ಫೇಸ್ಬುಕ್ಕಲ್ಲಿ ಈ ವಿಡಿಯೋನ ನೋಡ್ತಾ ಇದ್ರೆ ಅಲ್ಲೂ ಕೂಡ ನಮ್ಮ ಪೇಜನ್ನು ನೀವು ಫಾಲೋ ಹಾಗೂ ಲೈಕ್ನ ಮಾಡ್ಕೊಳ್ಳಿ. ಇಲ್ಲಿ ಮೊದಲು ಗುಲ್ಲಕ್ ಆ್ಯಪ್ನ ನಾನು ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಪ್ರೊಸೆಸ್ ಇದೆ ಅಂತ. ಇಲ್ಲಿ ಡೈಲಿ ಸೇವಿಂಗ್ಸ್ನ ಆಕ್ಟಿವೇಟ್ ಮಾಡ್ಕೊಂಡಿದ್ದೆ, ಅದನ್ನು ಯಾವ ರೀತಿ ಡಿಆಕ್ಟಿವೇಟ್ ಮಾಡ್ಬೋದು ಅಂತ ಹೇಳ್ತೀನಿ. ಇಲ್ಲಿ ಕೆಳಗಡೆ ಗುಲ್ಲಕ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಹೋಮ್ ಆಪ್ಷನ್ನೇ ಪಕ್ಕದಲ್ಲಿ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಡೈಲಿ ಸೇವಿಂಗ್ ಅಂತ ಒಂದು ಆಪ್ಷನ್ ಇದೆ, ಅದರಲ್ಲಿ ಆಕ್ಟಿವ್ ಅಂತ ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ. ಇಲ್ಲಿಂದ ನೀವು ನೋಡ್ಬೋದು ಡೈಲಿ 10 ರೂಪಾಯಿಲಿ ಆಕ್ಟಿವ್ ಇದೆ ಸ್ನೇಹಿತರೆ. ಇಲ್ಲಿಂದ ಈ ಒಂದು 10 ರೂಪಾಯಿನ ಎಡಿಟ್ ಮಾಡಿಬಿಟ್ಟು ಚೇಂಜ್ ಕೂಡ ಮಾಡ್ಕೋಬೋದು, ಅಥವಾ ಜಾಸ್ತಿ ಹೆಚ್ಚು ಅಥವಾ ಕಡಿಮೆ ಕೂಡ ಮಾಡ್ಕೋಬೋದು ಅಮೌಂಟನ್ನಲ್ಲಿ. ಇಲ್ಲಿ ನೋಡ್ಬೋದು ಡೈಲಿ ಸೇವಿಂಗ್ಸ್ 10 ರೂಪಾಯಿ, ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಧಿಕನೂ ಮಾಡ್ಕೋಬೋದು, ಅಥವಾ ಮೈನಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಡಿಮೆನೂ ಕೂಡ ಮಾಡ್ಕೋಬೋದು. ಮಾಡಿಬಿಟ್ಟು ಇಲ್ಲಿ ಮಿನಿಮಮ್ 10 ರೂಪಾಯಿ, ಅದಕ್ಕಿಂತ ಕಡಿಮೆ ಮಾಡೋದಕ್ಕೆ ಬರೋದಿಲ್ಲ. ನಂತರದಲ್ಲಿ ಇಲ್ಲಿ ಆಕ್ಟಿವ್ ಇರುವಂಥ ಒಂದು ಡೈಲಿ ಸೇವಿಂಗ್ನ ನಾವು ಡಿಆಕ್ಟಿವೇಟ್ ಮಾಡಬೇಕು ಅಂದರೆ ಇಲ್ಲಿ ಒಂದು ಬಟನ್ ಇರುತ್ತೆ, ಆ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು, ಅಥವಾ ಇಲ್ಲಿ ಡೈಲಿ ಸೇವಿಂಗ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಆಕ್ಟಿವ್ ಇರುವಂಥ ಇಲ್ಲಿ ಕೆಳಗಡೆ SIP ಅಂತ ಒಂದು ಆಪ್ಷನ್ ಇದೆ ನೋಡಿ, ಡಿಲೀಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈ ಕಡೆಗೆ ಪೋಸ್ ಕೂಡ ಮಾಡ್ಕೋಬೋದು. ಪೋಸ್ ಮಾಡೋದಕ್ಕೆ ಹೋಗಬೇಡಿ, ಪೋಸ್ ಮಾಡಿದರೆ ನಿಮಗೆ ಮರಳಿ 1 ತಿಂಗಳು ಅಥವಾ 2 ತಿಂಗಳು ಬಿಟ್ಟು ಮತ್ತೆ ಸ್ಟಾರ್ಟ್ ಆಗುತ್ತೆ ಕಟ್ ಆಗೋದಕ್ಕೆ. ಅದಕ್ಕಾಗಿ ನೀವು ಯಾವುದೇ ಕಾರಣಕ್ಕೂ ಪೋಸ್ ಮಾಡ್ಕೋಬೇಡಿ. ನೋಡಿ ಇಲ್ಲಿ ಡಿಲೀಟ್ ಆಪ್ಷನ್ ಇದೆ, ಡಿಲೀಟ್ ಮಾಡಿಬಿಡಿ, ನೋ ಪ್ರಾಬ್ಲಮ್. ಮರಳಿ ಅದು ಯಾವಾಗಲೂ ಕೂಡ ಕಟ್ ಆಗೋದಿಲ್ಲ. ಡಿಲೀಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಕನ್ಫರ್ಮ್ ಡಿಲೀಟ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕನ್ಫರ್ಮ್ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ಬೋದು ಡಿಲೀಟಿಂಗ್ ಮ್ಯಾಂಡೇಟ್ ಅಂತ ಬರ್ತಾ ಇದೆ. ಅಂದರೆ ಇಲ್ಲಿ ನೋಡ್ಬೋದು ನಾವು ಯಾವುದಾದ್ರೂ ಆ್ಯಪ್ ಕಡೆಯಿಂದ ಏನು ಫೋನ್ಪೇ ಇರ್ಬೋದು ಅಥವಾ ಗೂಗಲ್ ಪೇ ಕಡೆಯಿಂದ ಕೊಟ್ಟಿರ್ತೀವಲ್ಲ, ಆ ಮ್ಯಾಂಡೇಟ್ ಇಲ್ಲಿ ಸಂಪೂರ್ಣವಾಗಿ ಡಿಲೀಟ್ ಆಗುತ್ತೆ, ನಿಮ್ಮ ಅಮೌಂಟ್ ಅನ್ನೋದು ಮರಳಿ ಕಟ್ ಆಗೋದಿಲ್ಲ ಸ್ನೇಹಿತರೆ. ಈ ರೀತಿ ನೀವು ಸಂಪೂರ್ಣವಾಗಿ ಡೈಲಿ ಸೇವಿಂಗ್ನ ಡಿಆಕ್ಟಿವೇಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.